ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಲಾಸ್ಟ್ ವರೆಗೂ ನೋಡಿ. ಫುಲ್ ನಿಮ್ಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಇವತ್ತು ನಾನು ಹೊಸಕೋಟೆಯಿಂದ ಒಂದು 10-15 ಕಿಲೋಮೀಟರ್ ಕಾಲಪ್ನಹಳ್ಳಿಯಿಂದ ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು. ನಮ್ಮ ಬೋರು ಯಾಕೋ ನೀರು ಮಣ್ಣು ಬರ್ತಾ ಇದೆ, ಮತ್ತೆ ಮೇಲೆಯಿಂದ ಏನೋ ಸೌಂಡ್ ಕೇಳಿಸಿದೆ, ಚೆಕ್ ಮಾಡ್ಬೇಕಂತ. ಫ್ರೆಂಡ್ಸ್, ಇದು ಮೇಲೆ 117 ಅಡಿ ಎಲ್ಲ 120 ಅಡಿ ಎಲ್ಲ ಈ ರೀತಿ ಬರ್ತಾ ಇರೋದು. ಕೇಸಿಂಗ್ ಹಳೇದಾಗಿರೋದ್ರಿಂದ ಕೇಸಿಂಗ್ ಓಪನ್ ಆಗಿ ಅದರಿಂದ ಬುರ್ದೆ ಯಾವ ರೀತಿ ಬರ್ತದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿ ಬುರ್ದೆ ಕೆಳಗಡೆ ಬೀಳ್ತಾ ಇರೋದು ನೋಡ್ಬೋದು. ಈ ರೀತಿ ಬುರ್ದೆ ಬೀಳೋದ್ರಿಂದ ಮೋಟರ್ ಪಂಪ್ ಮುಚ್ಕೊಳ್ಳೋ ಸಾಧ್ಯತೆ ಇರ್ತದೆ, ಮತ್ತೆ ಪಂಪು ಇಂಪ್ಲೈರ್ಗಳು ಇಮಿಡಿಯೇಟ್ಲಿ ಹೊಂಟೋಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ನೀರು ಬುರ್ದೆ ಬಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಫುಲ್ ಓಲೆಲ್ಲ ಪೈಪ್ ಎಲ್ಲ ರಿಮೂವ್ ಮಾಡಿ ಕೇಸಿಂಗ್ ನ ಕಿತ್ಬಿಟ್ಟು ಬೇರೆ ಕೇಸಿಂಗ್ ಹಾಕಿ ಓಲ್ ಕ್ಲೀನ್ ಮಾಡಿ ಇಳಿಸ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಈ ರೀತಿ ಬುರ್ದೆ ಬಂದ್ರೆ ಮೋಟರ್ ಪಂಪು ಏನಕ್ಕಾಗಲ್ಲ, ಬೋರ್ವೆಲ್ಲು ಏನಕ್ಕಾಗಲ್ಲ. ಫ್ರೆಂಡ್ಸ್, ನೋಡ್ಬೋದು ಯಾವ ರೀತಿ ಬುರ್ದೆ ಬರ್ತದೆ ಅಂದ್ರೆ ಇಷ್ಟು ದಪ್ಪ ಬುರ್ದೆ ಬೀಳುತ್ತೆ ಅಂತ. ವಿಡಿಯೋನ ಲಾಸ್ಟ್ ವರೆಗೂ ನೋಡಿ ಫ್ರೆಂಡ್ಸ್. ಈ ಬುರ್ದೆ ಬರೋ ಕಾರಣ ಬಂದು ಕೇಸಿಂಗು ಹಳೇದಾಗಿ ರೆಸ್ಟ್ ಆಗಿ ಓಪನ್ ಆಗ್ಬಿಟ್ಟಿದೆ. ಇಲ್ಲಿ ಈ ಬೋರಿಂದ ಸುಮಾರು ಒಂದು 200 ಅಡಿಯಲ್ಲಿ ಒಂದು ಕೆರೆ ಇದೆ. ಸೊ ಆ ಕೆರೆಯಿಂದ ಇದು ಕಲೆಕ್ಷನ್ ಇರ್ಬೋದು ಫ್ರೆಂಡ್ಸ್, ನನ್ನ ಪ್ರಕಾರ. ಫ್ರೆಂಡ್ಸ್, ಇದೇ ರೀತಿ ಏನಾದ್ರು ನೀವು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ, ಕಾಲ್ ಮಾಡ್ಬೋದು. ಬೆಂಗಳೂರು ಸರೌಂಡಿಂಗು, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ದು. ಎಲ್ಲಿದ್ರು ಬಂದು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡ್ಕೊಡ್ತೀವಿ. ಅಬ್ಸರ್ವ್ ಮಾಡ್ಬೋದು ನೀವು ಯಾವ ರೀತಿ ಬುರ್ದೆ ಬರ್ತಾ ಇದೆ ಅಂತ. ಸೊ ನಾನು ಹೇಳಿದೆ ಆದಷ್ಟು ಬೇಗ ಮೋಟರ್ ಪಂಪ್ ನ ತೆಗೆಸ್ಬಿಟ್ಟು ಕೇಸಿಂಗ್ ಹಾಕ್ಸ್ಕೊಂಡೆ ಅಂತ. ಕೇಸಿಂಗ್ ಹಾಕ್ಸ್ಕೊಂಡಿದ್ರೆ ಇವಾಗ ನೀರು ಕ್ಲಿಯರ್ ಆಗಿ ಬರ್ತಿದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.